ಬಳ್ಳಾರಿಯಲ್ಲಿ ಬೆರಗಾಗುವಂತಹ ಪ್ರಸಂಗವೊಂದು ನಡೆದಿದೆ. ಚಂಡೀಗಢದ ಅನಾಥಾಶ್ರಮದಲ್ಲಿದ್ದಂತಹ ಮಹಿಳೆ ಸಾಕಮ್ಮ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷರಾಗಿದ್ದಾರೆ. ಹೊಸಪೇಟೆಯಿಂದ ಚಂಡೀಗಢಕ್ಕೆ ಟ್ರೈನ್ ಹತ್ತಿ ಹೋಗಿದ್ರು ಸಾಕಮ್ಮ. ಸತ್ತಿದಾಳೆ ಅಂಥೇಳಿ ಭಾವಿಸಿ ತಿಥಿ ಕಾರ್ಯವನ್ನು ಮಾಡ್ತಾ ಇದ್ರಂತೆ ಕುಟುಂಬಸ್ಥರು. ಎತ್ತಮ್ಮ ದಿಢೀರ್ ಪ್ರತ್ಯಕ್ಷವಾಗಿರೋದ್ರಿಂದ ಖುಷಿಗೆ ಕಣ್ಣೀರು ಹಾಕಿಬಿಟ್ಟಿದ್ದಾರೆ ಮಕ್ಕಳು. ಮನೆಯಿಂದ ನಾಪತ್ತೆಯಾಗಿದ್ದಂತಹ ಮಹಿಳೆ 25 ವರ್ಷಗಳ ಬಳಿಕ ಪತ್ತೆಯಾಗಿರುವಂತಹ ಪ್ರಸಂಗ ಇದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. 25 ವರ್ಷ ಆಗಿತ್ತು ಈ ವೃದ್ಧೆ ಕಾಣೆಯಾಗಿ. ತಿಥಿ ಕಾರ್ಯ ಎಲ್ಲ ಮಾಡಿಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವೃದ್ಧೆ ಪ್ರತ್ಯಕ್ಷ ಆಗಿರೋದ್ರಿಂದ ಒಂದು ಕ್ಷಣ ನಂಬೋದಕ್ಕೆ ಆಗಿಲ್ಲ ಅವರಿಗೆ. ಅದಾದ ಮೇಲೆ ಸಂತಸದಿಂದ ಕಣ್ಣೀರೆಲ್ಲ ಹಾಕಿಬಿಟ್ಟಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಲ್ಲಾಗಿರುವಂತಹ ಪ್ರಸಂಗ ಇದು. ಮಾತಾಡಿ. ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ವಿಕ್ರಮ್ ರಾಜ. ಇನ್ನೊಬ್ಬನ ಹೆಸರು ತೋರ್ಸು. ಬೋಜರಾಜ. ಹಾ, ಲಕ್ಷ್ಮಿ ಮಾತಾಡಮ್ಮ. ನಿಮ್ಮ ಅಮ್ಮನ ನೋಡಮ್ಮ, ನಿಮ್ಮ ಅಮ್ಮನ. ಮಗಳು ನಿಮ್ಮ ಮಗಳು ಕನ್ನಡದಾಗ ಮಾತಾಡಮ್ಮ. ಕನ್ನಡ ಅಂತ ಮಾತಾಡಿ. ಕನ್ನಡ ಮಾತಾಡಮ್ಮ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಮ್ಮಿಂದ ಹೋದವರು ಮತ್ತೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಆಗೋ ಖುಷಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಊಹೆಗೂ ನಿಲುಕದ್ದು. ಈಗ ಆ ಕುಟುಂಬಸ್ಥರಲ್ಲೂ ಕೂಡ ಅದೇ ರೀತಿಯ ಸಂತಸ ಮನೆ ಮಾಡಿದೆ. ಬಟ್ 25 ವರ್ಷಗಳ ಬಳಿಕ ವೃದ್ಧೆ ಈಗ ಕುಟುಂಬವನ್ನು ಸೇರಿರುವಂಥದ್ದು. ವೃದ್ಧೆ ಕಾಣೆ ಆಗಿರೋದ್ರಿಂದ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ ತಿಥಿ ಕಾರ್ಯವನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರಂತೆ ಕುಟುಂಬಸ್ಥರು. ಈಗ ಸತ್ತಿದಾಳೆ ಅನ್ನುವಂತಹ ವೃದ್ಧೆ ಬದುಕಿದಾಳೆ ಅನ್ನುವಂತಹ ಖುಷಿ ಮನೆಯಲ್ಲಿ ಮನೆ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಅಮರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, 25 ವರ್ಷಗಳ ಹಿಂದೆ ಕಾಣೆಯಾದಂತಹ ವೃದ್ಧೆ ಈಗ ಪತ್ತೆಯಾಗಿದ್ದು ಹೇಗೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಬಳ್ಳಾರಿ ಮೂಲದ ಸಾಕಮ್ಮ ಅನ್ನುವಂತ ವೃದ್ಧೆ ಏನಿದ್ರು ಅವರು ಹೊಸಪೇಟೆ ಅಂದ್ರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಆಕಸ್ಮಿಕವಾಗಿ ಟ್ರೈನ್ ಹತ್ಕೊಂಡು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಗೆ ಹೋಗಿದ್ರು. ಅಲ್ಲಿ ಅವ್ರಿಗೆ ಸಹಜವಾಗಿನೇ ಒಂದು ನಿರಾಶ್ರಿತರ ಶಿಬಿರದಲ್ಲಿ ನೆಲೆಯೂರಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಮಂಡ್ಯ ಮೂಲದ ಒಬ್ರು IPS ಅಧಿಕಾರಿ ಮಂಡ್ಯ ಜಿಲ್ಲೆಯವರು ಅಲ್ಲಿನೇ ಕಾರ್ಯನಿರ್ವಹಿಸಿದ್ರು. ಅವರು ಅಲ್ಲಿಂದ ಒಂದು ಅಜ್ಜಿಯ ಕುರಿತಾಗಿ ಒಂದು ಟ್ವೀಟ್ ಅನ್ನಂದ್ರೆ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ರು. ಅದಾದ್ಮೇಲೆ ಆ ಒಂದು ಮಾಹಿತಿ ಏನಿತ್ತು ಅದು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಕೆ ಮಣಿವಣ್ಣನ್ ಅವರಿಗೆ ಮಾಹಿತಿ ಸಿಕ್ತು. ಅದಾದ್ಮೇಲೆ ಮಣಿವಣ್ಣನ್ ಅವರು ಸಹಿತ ಮಹಿಳೆ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಮಹಿಳೆ ಬಳ್ಳಾರಿ ಮೂಲದವರು ಅನ್ನುವಂಥದ್ದು ಗೊತ್ತಾದ್ಮೇಲೆ ಬಳ್ಳಾರಿಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಹಂಚಿದ್ರು. ಇದಾದ್ಮೇಲೆ ಈ ಬಳ್ಳಾರಿ ಮೂಲದ 3 ಸಿಬ್ಬಂದಿಗಳ ತಂಡ ಈಗಾಗಲೇ ಹಿಮಾಚಲ ಪ್ರದೇಶದ ಮಂಡಿಗೆ ಪ್ರಯಾಣ ಬೆಳೆಸಿದ್ದು ಅಲ್ಲಿ ಅಜ್ಜಿ ಇರುವಂತದ್ರ ಬಗ್ಗೆ ಖಚಿತಪಡಿಸಿಕೊಂಡು ಅಜ್ಜಿಯಿಂದ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡಿದ್ರೆ ಅಲ್ಲಿಯೂ ಸಹಿತ ಅಜ್ಜಿಗೆ 3 ಮಕ್ಕಳಿರುವಂತದ್ದು ಕೂಡ ಗೊತ್ತಾಗಿದೆ. ಆಗ ಆ ಮಕ್ಕಳ ಒಂದು ವಿಚಾರವನ್ನು ಕೂಡ ಕೆದಕಿದಂತ ಅಧಿಕಾರಿ ಸಿಬ್ಬಂದಿಗಳೇನಿದ್ರು ಅವರಿಗೆ ಆ ಒಂದು ಅಜ್ಜಿಯ ಮಕ್ಕಳನ್ನು ಕೂಡ ಪತ್ತೆ ಹಚ್ಚಿ ಅವರಿಂದ ಅಲ್ಲಿಗೆ ನೇರವಾಗಿ ವಿಡಿಯೋ ಕಾಲ್ ಮೂಲಕ ಮಾತಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳೆ ಪುತ್ರಿ ಸಹಿತ ಭಾವುಕರಾಗಿದ್ದಾರೆ. ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಮಂಗಳವಾರ ದಿವಸ ಅಂದ್ರೆ ನಾಳೆ ಅಜ್ಜಿಯನ್ನ ಕರೆದುಕೊಂಡು ಏನು ಮೂರು ಸಿಬ್ಬಂದಿಗಳ ತಂಡ ಮಂಡಿಗೆ ಪ್ರಯಾಣ ಬೆಳೆಸಿತ್ತು. ಅವರು ಅಲ್ಲಿಂದ ನೇರವಾಗಿ ಅಜ್ಜಿಯನ್ನ ವಿಮಾನದಲ್ಲಿನೇ ಕರೆದುಕೊಂಡು ಬರ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ಅಜ್ಜಿ ನಾಪತ್ತೆಯಾಗಿ 25 ವರ್ಷಗಳಾಗಿದ್ರಿಂದ ಸಹಜವಾಗಿಯೇ ಕುಟುಂಬಸ್ಥರು ಆಕೆ ಸತ್ತಿದ್ದಾಳೆ ಅನ್ಕೊಂಡು ತಿಥಿ ಕಾರ್ಯವನ್ನು ಕೂಡ ಮಾಡಿದ್ರು. ಆದ್ರೆ ಇದೀಗ 25 ವರ್ಷಗಳ ಬಳಿಕ ಮತ್ತೆ ಮನೆಗೆ ಬರ್ತಿರೋದ್ರಿಂದ ಸಹಜವಾಗಿನೇ ಆ ಒಂದು ವೃದ್ಧೆಯ ಕುಟುಂಬದಲ್ಲಿ ಒಂದಿಷ್ಟು ಸಂತಸ ಕೂಡ ಮನೆ ಮಾಡಿದೆ. ಯಾಕಂದ್ರೆ ಒಂದಿಷ್ಟು ಮಾನಸಿಕವಾಗಿ ವೃದ್ಧೆ ಕುಗ್ಗಿದ್ದಾಳೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಾರೆಯಾಗಿ 25 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಕ್ಕೆ ಆಕೆ ಸತ್ತಿದ್ದಾಳೆ ಅನ್ಕೊಂಡು ಕುಟುಂಬದಲ್ಲಿ ತಿಥಿ ಕಾರ್ಯವನ್ನು ಕೂಡ ಮಾಡಿದ್ರು. ಆದ್ರೆ ಇದೀಗ ಚಿಕ್ಕವರು ಅಂದ್ರೆ ಮಕ್ಕಳು ಸಹಜವಾಗಿ 8 ರಿಂದ 10 ವರ್ಷದ ಒಳಗಿನವರು ವೃದ್ಧೆಯ ಮಕ್ಕಳಿದ್ರು, ಸಾಕಮ್ಮನ ಮಕ್ಕಳು. ಇದೀಗ ಮಕ್ಕಳಿಗೆ ತಾಯಿ ಸಿಗ್ತಾಳೆ ಅನ್ನುವಂತ ಖುಷಿ ಇದೆ. ಹೀಗಾಗಿ ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ಕೂಡ ನಡೀತದೆ. ಅಂದ್ರೆ 25 ವರ್ಷಗಳ ಹಿಂದೆ ಹೋಗಿದ್ದಕ್ಕೆ ಸತ್ತಿದ್ಲು ಅಂತೇಳಿ ಎಲ್ಲಾ ಕಾರ್ಯವನ್ನು ಕೂಡ ಮಾಡಿದ್ರು. ಆದ್ರೆ ಇದೀಗ ಮತ್ತೆ 25 ವರ್ಷಗಳ ಬಳಿಕ ಬರ್ತಾಳೆ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ಖುಷಿ ಕೂಡ ಇದೆ. ಹೀಗಾಗಿ ಬಹುತೇಕ ನಾಳೆಗೆ ಆ ಸಾಕಮ್ಮಳನ್ನ ಕರೆದುಕೊಂಡು ಬಳ್ಳಾರಿಗೆ ಸಿಬ್ಬಂದಿಗಳ ತಂಡ ಬರುತ್ತೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾತಾಡಿ. ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ವಿಕ್ರಮ್ ರಾಜ. ಇನ್ನೊಬ್ಬನ ಹೆಸರು ತೋರ್ಸು.